ಕಸ ವಿಲೇವಾರಿ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ಶುರುವಾಗಿರುವಂಥದ್ದು. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ಬೆದರಿಕೆಯನ್ನ ಸಹ ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಧೀರಜ್ ಮುನಿರಾಜ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಏನಿದು ವಿಚಾರ? ಯಾಕೆ ಇಷ್ಟೊಂದು ಮುಂದೆ ಹೋಗ್ತಾ ಇರುವಂಥದ್ದು, ಇಷ್ಟೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಒಂದು ವಿಚಾರ ಅಂತ? ಮೇಡಮ್, ಮಾದೇವಪುರದವರು ಅವರಿಗೆ 90 ಕೋಟಿ ರೂಪಾಯಿ ಅನುದಾನವನ್ನು ಇವ್ರು ಸ್ಯಾಂಕ್ಷನ್ ಮಾಡಿ 90 ಕೋಟಿ ರೂಪಾಯಿಗೆ ವರ್ಕ್ ಮಾಡಲಿಕ್ಕೆ ಏನೋ ಮಾಡಿದ್ದಾರೆ. ಬ್ಯಾಟರಾಯನಪುರಕ್ಕೆ 90 ಕೋಟಿ ಕೊಟ್ಟಿದ್ದಾರೆ, ಯಶವಂತಪುರಕ್ಕೆ 90 ಕೋಟಿ ಕೊಟ್ಟಿದ್ದಾರೆ. ಯಶವಂತಪುರ 90, ಬ್ಯಾಟರಾಯನಪುರ 90, ಮಾದೇವಪುರ 90, ಆನೇಕಲ್ 50, ಬೆಂಗಳೂರು ದಕ್ಷಿಣ 20, ದೊಡ್ಡಬಳ್ಳಾಪುರ 10. ಈ ರೀತಿ ಅನುದಾನವನ್ನು ಹಂಚಿಕೆ ಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ತಾವು ಟಿಪ್ಪಣಿ ಹೊಡಿಸಿರುವಂಥದ್ದು. ಅದರ ವಿರುದ್ಧವಾಗಿ ಮಾದೇವಪುರದವ್ರು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಏನಾಗಿದೆ, ನನಗೆ ನಮ್ಮ MSGPಗೆ ಪ್ರತಿದಿನ 70 ಲಾರಿ ಬರುತ್ತೆ. ಆ 70 ಲಾರಿ ವಿರುದ್ಧವಾಗಿ ನಾನೇನು ಹೋರಾಟ ಮಾಡಿಲ್ಲ. ಕಾನೂನಾತ್ಮಕವಾಗಿ ನೀವು ಕಾನೂನು ಮಾಡಿದ್ದೀರಾ, ಕಾನೂನಾತ್ಮಕವಾಗಿ ನಾನು ಕೋರ್ಟಲ್ಲಿ 70 ಗಾಡಿ ನಿಲ್ಸಕ್ಕೆ ಫೈಟ್ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಜವಾಬ್ದಾರಿಯುತ ಲಾ ಅಬೈಡಿಂಗ್ ಸಿಟಿಸನ್ ಆಗಿ, ನಾನು ಒಬ್ಬ ಶಾಸಕನಾಗಿ ನಾನು ಅದನ್ನು ನಿಲ್ಲಿಸಿಲ್ಲ. ನೀವು 400 ಗಾಡಿ ಮಾದೇವಪುರಕ್ಕೆ ಮತ್ತು ಬ್ಯಾಟರಾಯನಪುರಕ್ಕೆ ಹೋಗೋದನ್ನ ದೊಡ್ಡಬಳ್ಳಾಪುರಕ್ಕೆ ಡೈವರ್ಟ್ ಮಾಡಿದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು? ನನ್ನ ತಾಲೂಕಿನ ಜನತೆ ನನ್ನ ಒಬ್ಬ ಜನಪ್ರತಿನಿಧಿಯಾಗಿ ಹೋರಾಟ ಮಾಡುವಂತ ಆಯ್ಕೆ ಮಾಡಿದ್ದಾರೆ. ಆ ಹೋರಾಟ ನನ್ನ ಹಕ್ಕು. ಹೋರಾಟವನ್ನು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ಅಡಿಷನಲ್ ಲಾರಿಯನ್ನು ನಿನ್ನೆ ಅಲ್ಲಿ ಹಾಕ್ಲಿಕ್ಕೆ ನಾನು ಬಿಟ್ಟಿಲ್ಲ, ಮುಂದಕ್ಕೂ ಬಿಡಲ್ಲ. ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮಾದೇವಪುರಕ್ಕೆ ಬ್ಯಾಟರಾಯನಪುರಕ್ಕೆ ಹೋಗ್ಬೇಕಾಗಿರುವಂಥ ಕಸ ಯಾವುದೇ ಕಾರಣಕ್ಕೂ ದೊಡ್ಡಬಳ್ಳಾಪುರಕ್ಕೆ ಬರೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಬಿಜೆಪಿ ಅವರು ಇದೇ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗಳ ಮುಂದೆ, ಬಿಜೆಪಿ ಕಚೇರಿ ಮುಂದೆ ತಂದು ಕಸ ಹಾಕಬೇಕಾಗುತ್ತೆ, ಸುಮ್ಮನೆ ಇದ್ರೆ ಒಳ್ಳೇದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬೆದರಿಕೆಗೆ, ಈ ಎಚ್ಚರಿಕೆ ನಾವೇನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬೇಕಿದ್ರೆ ತಾಲೂಕಿನ ಜನತೆಯ ಪರವಾಗಿ ನಾನು ನೇರವಾಗಿ ಹೇಳ್ತೀನಿ, ನಮ್ಮ ಮನೆ ಮುಂದೆನೇ ತಂದು ಸುರೀರಿ. ನಮ್ಮ ತಾಲೂಕಿನ ಜನ ಬದುಕುಳಿದ್ರೆ ಪರವಾಗಿಲ್ಲ, ನನ್ನ ಮನೆ ಮುಂದೆ ಸುರಿತೀರಾ, ತಂದು ಸುರೀರಿ. ನಿಮ್ಗೆ ಆಪ್ಷನ್ ಇದ್ರೆ. ಯಾಕೆ BJP ಪಾರ್ಟಿ ಯಾಕೆ ತರ್ತೀರಾ? ನಮ್ಮ ಅಶೋಕಣ್ಣವ್ರನ್ನ ಯಾಕೆ ತರ್ತೀರಾ? ವಿಜೇಂದ್ರಣ್ಣವ್ರನ್ನ ಏನಕ್ಕೆ ತರ್ತೀರಾ? ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಮುಂದೆ ಸುರಿಯಕ್ಕೆ ತಮ್ಗೆ ಅನುಮತಿ ಇದ್ರೆ, ಅವಕಾಶ ಇದ್ರೆ ತಂದು ಸುರೀರಿ ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ. ಎಸ್ಮಾ ಕಾಯ್ದೆ ಆಗ್ತಾರಂತೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೋರಾಟಕ್ಕೆ ನಾವು ಸಿದ್ಧರಿದ್ದೀವಿ, ಹೋರಾಟ ಮಾಡಲಿಕ್ಕೆ ತಯಾರಿದ್ದೀರಿ. ಎಸ್ಮಾ ಕಾಯ್ದೆ ಹಾಕಿ ತಾಲೂಕಿನ ಜನತೆಯ ಪರವಾಗಿ ತಾಲೂಕಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಮಾಲಿನ್ಯ ನಿಯಂತ್ರಣವನ್ನು ಮಾಡಲಿಕ್ಕೆ ನಾನು ಹೋರಾಟ ಮಾಡ್ತಿರೋಂಥದ್ದು. ಅದಕ್ಕೋಸ್ಕರ ಎಸ್ಮಾ 6 ತಿಂಗಳು ನನ್ನ ಏನಾದರೂ ಜೈಲಲ್ಲಿ ಕೂರಿಸಿದ್ರು ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ಧೀರಜ್ ಮುನಿರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.